ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ, ಪಾಪ ಅಕ್ಕ, ನೋಡು ಶ್ರೇಯಾ ಅಕ್ಕನಿಂದ ಎಲ್ರಿಗೂ ಎಷ್ಟು ಕಷ್ಟ ಆಗ್ತಿದೆ. ಈಗಲಾದ್ರೂ ನಿಜ ಹೇಳಕ್ಕ. ನೀನೇ ಸೊಸೆ ಅಂತ ಹೇಳಿದ್ರೆ ಭಾವನ ಜೊತೆ ಕೂತು ನೀನೇ ಹೋಮ ಮಾಡ್ಬೋದಲ್ವಾ? ಆಗಿ ಸಮಸ್ಯೆನೇ ಇರಲ್ಲ. ಮಾರುತಿ, ನೀನು ಸುಮ್ಮನಿರು. ನಿನ್ನಿಗೋಸ್ಕರ ಸುಮ್ಮನೆ ಇರೋದಕ್ಕ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾನು ಹೇಳ್ಬಿಡ್ತಿದ್ದೆ. ಸುಮ್ಮನೆ ಇರು. ಸರಿ ಹೇಳಿ ಅಜ್ಜಿ, ಹೋಮ ಮಾಡೋದು ನಮಗ್ ಮುಖ್ಯ ಅಲ್ವಾ? ಹೋಗ್ಲಿ, ಶ್ರೇಯಾ ಇಲ್ದೆ ಹೋಮ ಮಾಡೋಕೆ ಅವಕಾಶ ಏನಾದ್ರೂ ಇದ್ಯಾ? ಶ್ರೇಯಾ ಇಲ್ದೆ ಹೇಗೆ ನಡೆಯುತ್ತೆ? ಮಾಡೋ ಅವಕಾಶ ಇದ್ದಿದ್ರೆ ದೊಡ್ಡಮ್ಮ ಯಾಕೆ ಹಿಂಗೆ ಸೈಲೆಂಟ್ ಆಗಿರ್ತಿದ್ರು ಅಲ್ವಾ ದೊಡ್ಡಮ್ಮ? ಒಂದು ಪಕ್ಷ ಅವಕಾಶ ಏನಾದ್ರೂ ಇದೆಯಾ ಅಂತ ಗುರುಗಳನ್ನ ಕೇಳೋಣ. ಹೋಗಿ ಕೇಳಿ. ಗಂಡ ಹೆಂಡತಿ ಒಟ್ಟಿಗೆ ಮಾಡಬೇಕು ಅಂತ ಎಸ್ಸಲ್ಲಿ ಹೇಳಿದೀನಿ ನಿಮಗೆ, ಸ್ವಲ್ಪನೂ ಅರ್ಥ ಆಗಲ್ವಾ ಅಂತ ಬೈತಾರೆ. ನನ್ನ ಮಗಳಿಂದಾಗಿ ಈ ಕುಟುಂಬಕ್ಕೆ ಯಾಕಿಷ್ಟು ನೋವು, ಯಾಕೆ ಈಗ ಅವಮಾನ ಆಗ್ತಿದೆ? ಅಷ್ಟಕ್ಕೂ ಮನೆ ಸೊಸೆ ಆಗಿರೋದು ಶ್ರೇಯಾ ಅಲ್ಲ, ವೈದೇಹಿ ಅಂತ ಹೇಳಿದ್ರೆ ಸಮಸ್ಯೆ ಕಳೆದು ಹೋಗುತ್ತಲ್ವಾ? ಹೇಳ್ಬಿಡ್ತೀನಿ. ಏಯ್, ಏನೇ ಗೊಣಗ್ತಾ ಇದೆಯಾ? ಹೇಳ್ಬಿಡ್ತೀಯಾ? ಏನು ಹೇಳ್ತೀಯೇ? ಹೇಳು, ಹೇಳೇ. ನಿನ್ನೆ ನಡಿ ಬಾರೇ. ಅತ್ತೆ, ಬಾ. ಅತ್ತೆ, ಏನೇ ಹೇಳ್ತೀಯ ನೀನು? ಏನ್ ಹೇಳ್ತೀಯಾ? ನಿನ್ ಮಗಳನ್ನ ಮದ್ವೆ ಮಾಡ್ಕೊಂಡಿಲ್ಲ, ವೈದೇಹಿನ ಅಂತ ಹೇಳ್ತೀಯಾ? ನಿನ್ ಮಗಳು ಬದುಕೇನಾಗ್ಬೇಕೆ? ಇನ್ನೆಲ್ಲಿ ಮಗಳು ಅತ್ತೆ? ಹೊರಟು ಹೋದ್ಲಲ್ಲ. ನಿನ್ ತಲೆ. ಅವಳು ಎಷ್ಟು ಸಲ ಹೋಗಿಲ್ಲ, ಎಷ್ಟು ಸಲ ಬಂದಿಲ್ಲ. ಅವಳಿಗದ್ ಮಾಮೂಲಿನೇ. ಮತ್ತೆ ಬರ್ತಾಳೆ, ಅವಳೇ ಈ ಮನೆ ಸೊಸೆಯಾಗಿರ್ತಾಳೆ. ಆದರೂ ಅವರೇ ಕ್ಷಮಿಸಿ ಎಲ್ಲಿದ್ರು ಕರ್ಕೊಂಡು ಬನ್ನಿ ಅಂತಿದ್ರೆ ನಿಜ ಹೇಳ್ತೀನಿ ಅಂತಿದ್ಯಲ್ಲೇ, ತಲೆಗಿಲೆ ಕೆಟ್ಟಿದ್ಯಾ? ಅವಳು ಮಾಡಿರೋ ಕೆಲಸಕ್ಕೆ ಯಾವಾಗಲೂ ತಲೆ ಕೆಟ್ಟು ಹೋಗಿದೆ. ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ನೋಡಿದ್ರಲ್ಲ. ಮಾಡಿದ ತಪ್ಪನ್ನ ಈಗಲಾದರೂ ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಹೇಳ್ಬಿಡ್ತೀನಿ ಅತ್ತೆ. ಏಯ್, ಏನೇ ಹೇಳ್ತೀಯ ನೀನು? ಏನೇ ಹೇಳ್ತೀಯಾ? ಹೇಳ್ತೀಯಾ? ಹೇಳೇ ಬಿಡ್ತೀಯಾ? ಹೇಳ್ತೀಯನೇ? ಹೇಳ್ಬಿಡ್ತೀಯಾ? ಹೇಳೆ. ನನ್ನ ಮಾತು ಮೀರಿ ಹೋಗಿ ಹೇಳ್ಬಿಡ್ತೀಯಾ? ನಿನ್ ಮಗಳ ಜೀವನನ ನೀನೇ ನಾಶ ಮಾಡ್ತೀಯಾ? ಬಿಡಿ ಅತ್ತೆ. ಬಿಡೆ ಮುಕ್ಕಿ. ಅಮ್ಮ, ಪ್ರಾಣ ಹೋದಂಗಾಯ್ತಲ್ಲಪ್ಪ. ಅಯ್ಯೋ, ತಲೆ ಹರಟೆ, ನನ್ಗೆ ಹೊಡಿತ್ಯಾ ನೀನು? ನೀನ್ ಒಂದೇ ಒಂದ್ ಮಾತಾಡಿದ್ರೆ ನಿನ್ನ ಹೊಡೆದಾಕ್ಬಿಡ್ತೀನಿ ಮುತ್ಕಿ. ನಿನ್ನ ಈ ದುಷ್ಟನಕ್ಕೆ ಮಿತಿನೇ ಇಲ್ಲಂಗಾಗಿದೆ. ಆಗ ನೋಡಿದ್ರೆ ವೈದೇಹಿ ಅಕ್ಕಂಗೆ ಅನ್ಯಾಯ ಮಾಡ್ದೆ, ಈಗ ನೋಡಿದ್ರೆ ಅವ್ರ ಕಷ್ಟ ನೋಡಕ್ಕಾಗ್ದೆ ಹೇಳ್ತೀನಿ ಅಂದಿದ್ದಕ್ಕೆ ಅಮ್ಮನ್ ಕುತ್ಕೆ ಹಿಡಿತ್ಯಾ. ಮಾತು ಇಲ್ಲ, ಗೀತು ಇಲ್ಲ. ನಾನೆಲ್ರಿಗೂ ನಿಜ ಹೇಳ್ಬಿಡ್ತೀನಿ. ಏಯ್ ಏಯ್ ಏಯ್, ನಿಂತ್ಕೊಳ್ಳೋ. ನನ್ನನ್ನೇ ಹೆದರ್ಸ್ತೀಯೇನೋ? ಹೇಳ್ಬಿಡ್ತೀಯೇನೋ? ಹೇಳ್ತೀಯಾ? ಅತ್ತೆ, ಹೇ, ನೀನ್ ಸುಮ್ನಿರೆ. ಬಿಡಿ ಅತ್ತೆ, ಅವ್ನು ಇನ್ನೂ ಚಿಕ್ಕೋನು. ಬಿಟ್ಬಿಡಿ ಅತ್ತೆ. ಬಿಡೆ ಮುತ್ಕಿ. ನೋವಾಗ್ತಿದೆ ಬಿಡೆ. ಅಯ್ಯೋ ಅಜ್ಜಿ, ಬಿಡು ಬಿಡು ಬಿಡು. ಅತ್ತೆ, ನೋವಾಗ್ತಿದೆ ಬಿಡು. ಅತ್ತೆ, ನನ್ ಮಾತು ಕೇಳಿ. ಅಯ್ಯೋ ಬಿಟ್ಬಿಡು ಅಜ್ಜಿ. ಅಜ್ಜಿ ಪ್ಲೀಸ್ ಅಜ್ಜಿ. ಬಿಡೆ. ಅಯ್ಯೋ ಅಜ್ಜಿ, ಬಿಡು ಬಿಡು ಬಿಡು. ಅತ್ತೆ, ನನ್ ಮಾತು ಕೇಳಿ. ಅಯ್ಯೋ ಅಯ್ಯೋ, ಬಿಡೆ ಬಿಡೆ. ಅಯ್ಯೋ 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 ಅಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ರಕ್ತ ರಕ್ತ. ಯಾಕೆ ಹೀಗೆ ಮಾಡಿದೆ? ಅನಿಷ್ಟದವಳೆ. ಅಯ್ಯೋ, ತುಂಬಾ ಉರಿತಾ ಇದೆ. ನನ್ ಗಂಡ ಕೂಡ ಯಾವತ್ತೂ ಹೀಗ್ ಮಾಡಿರ್ಲಿಲ್ಲ. ನಿನ್ನ ಏನ್ ಮಾಡ್ತೀರಾ? ಇವ್ರುಗಳಲ್ಲ, ಜಾಸ್ತಿ ಮಾತಾಡಿದ್ರೆ ನಾನೇ ಹೋಗೆಲ್ಲ ಹೇಳ್ತೀನಿ.
ಇಷ್ಟು ದಿನ ನೀವ್ ಹೇಳ್ದಾಗೆ ಬಾಯಿ ಮುಚ್ಕೊಂಡಿದ್ದೆ ಅಲ್ವಾ? ಇವಾಗ ಯಾಕೆ ಹೇಳ್ಬಾರ್ದು? ಒಂದು ಕಾರಣ ಕೊಡಿ, ಒಂದೇ ಒಂದು ಕಾರಣ. ಎಷ್ಟು ಅಂತ ಅವಕಾಶ ಕೊಡೋದು ಅವಳಿಗೆ? ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬಂದು ಅಷ್ಟು ಒಳ್ಳೆ ವ್ಯಕ್ತಿಗೆ ಹೆಂಡತಿಯಾಗಿರೋದಕ್ಕೆ ಅವಕಾಶ ಕೊಟ್ರೆ ಯಾರಾದ್ರೂ ಹೀಗೆ ನಡ್ಕೋತಾರ? ಆದ್ರೆ ಅವಕಾಶನ ಎಡ್ಗಾಲಲ್ಲಿ ಒದ್ದು ಹೋಗಿದ್ದಾಳೆ. ಇಷ್ಟು ದಿನ ಏನೇ ತಪ್ಪು ಮಾಡಿದ್ರು ವಹಿಸ್ಕೊಂಡೇ ಬಂದಿದ್ದೀವಿ. ಆದ್ರೆ ಈ ಸಲ ಕ್ಷಮಿಸಕ್ಕಾಗದೇ ಇರುವಂತ ದೊಡ್ಡ ತಪ್ಪು ಮಾಡಿದ್ದಾಳೆ. ನೋಡೋದಕ್ಕೆ ಕಾಣಿಸ್ದೇ ಇರ್ಬೋದು, ಆದ್ರೆ ಒಬ್ಬೊಬ್ರು ಒಳಗೆ ಎಷ್ಟು ಕೊರಗ್ತಾ ಇದ್ದಾರೆ ಅಂತ ಗೊತ್ತಾ? ಅದಕ್ಕೆ ಏನೇ ಹೇಳ್ಬಿಡ್ತೀಯಾ? ಇನ್ನೇನ್ ಮಾಡ್ಬೇಕು ಅಂತೀರಾ? ಇನ್ನು ಎಷ್ಟು ಜನ ಹೀಗೆ ಕೊರಗೋದನ್ನ ನೋಡ್ಬೇಕು ಅಂತಿದ್ದೀರಾ? ಅವ್ರಿಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲದೆ ಇರೋದ್ರಿಂದ ನಿಮಗೇನು ಅನ್ನಿಸ್ತೇ ಇರಬಹುದು. ಆದ್ರೆ ನನಗಿದೆ. ನನ್ ಗಂಡ, ನಮ್ಮತ್ತೆ ಮಾವ, ಇದು ನನ್ನ ಮನೆ, ನನ್ನ ಕುಟುಂಬ. ಇವ್ರು ಹೀಗಿರೋದು ನೋಡ್ತಿದ್ರೆ ತುಂಬಾ ಸಂಕಟ ಆಗುತ್ತೆ. ಇನ್ನು ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ನನ್ನಿಂದ ಆಗಲ್ಲ. ಒಂದು ನಿಜ ಅವ್ರ ನೋವನ್ನ ದೂರ ಮಾಡತ್ತೆ ಅಂದ್ರೆ ಹೇಳ್ಬಿಡ್ತೀನಿ. ಹೇಳಮ್ಮ, ಹೇಳ್ಬಿಡು. ಇಷ್ಟ ಆದ್ಮೇಲೂ ಇನ್ನೂ ಮೌನವಾಗಿದ್ರೆ ಆ ಭಗವಂತ ಕೂಡ ನಮ್ಮನ್ನ ಕ್ಷಮಿಸಲ್ಲ. ಹೇಳ್ಬಿಡಮ್ಮ, ಹೇಳು. ಏನೇ ಅತ್ತೆ, ಅಜ್ಜಿ, ಏನೇ ಹೇಳ್ತೀನಿ ಅಂದ್ಯಲ್ಲ, ಹೋಗು, ಹೇಳು, ಹೋಗು, ಹೋಗೆ. ಯಾಕೆ ನಿಂತ್ಕೊಂಡೆ? ಹೇಳ್ತೀನಿ ಅಂದ್ಯಲ್ಲ, ಹೋಗು, ಹೇಳ್ಕೊ, ಹೋಗು. ಏನೇ ನಿಮ್ಮ ಅಪ್ಪನ ಮೇಲೆ ಆಣೆ ಮಾಡಿರೋದು ನೆನ್ಪಾಯ್ತಾ? ನಿಜ ಹೇಳಿದ್ರೆ ಇಲ್ಲಿ ನಿನ್ ಸಂಬಂಧ ನೆಟ್ಟಗಾಗ್ಬೋದೇನೋ, ಅಲ್ಲಿ ನಿಮ್ಮಪ್ಪ ಗೊಟ್ಟಕ್ಕಂತಾರೆ. ನಿಮ್ಮಪ್ಪನ ಮೇಲೆ ಆಣೆ ಮಾಡಿರೋದಕ್ಕೆ ನೀನ್ ನಿಜ ಹೇಳಲ್ಲ. ನಿನ್ ಮೇಲೆ ಆಣೆ ಇಟ್ಟಿರೋ ಇವನು ನಿಜ ಹೇಳಲ್ಲ. ಮಿಕ್ಕದವ್ರು ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ಹೇಳಲ್ಲ. ಇದು ಯಾವತ್ತೂ ಯಾರಿಗೂ ಗೊತ್ತಾಗದೇ ಇರೋ ಅಂತ ಸತ್ಯ ಕಣೆ. ಹಾ, ಮನೆಯವ್ರಿಗೆ ಇಷ್ಟ ಇಲ್ಲ ಅನ್ನೋ ವಿಷಯ ಗೊತ್ತಾಗಿ ಶ್ರೇಯಾ ಮನೆ ಬಿಟ್ಟು ಹೋಗಿದ್ದಾಳೆ. ಆದ್ರೆ ಅದೇ ಮನೇಲಿ ಅಕ್ಷಯ ಪಾತ್ರೆ ಕಾರ್ಯಕ್ರಮಕ್ಕೋಸ್ಕರ ನಡೀತಿರೋ ಹೋಮಕ್ಕೆ ಶ್ರೇಯಾ ತನ್ನ ಗಂಡನ ಜೊತೆ ಸೇರಿ ಪೂರ್ಣಾಹುತಿ ಕೊಡ್ಬೇಕಿತ್ತು. ಆದ್ರೆ ಈಗ ಶ್ರೇಯಾ ಓಡ್ ಹೋಗಿರೋದ್ರಿಂದ ಆ ಹೋಮ ಪೂರ್ತಿ ಆಗುತ್ತೋ ಇಲ್ವೋ ಅನ್ನೋ ಸಂದಿಗ್ಧ ಸ್ಥಿತಿ ಉಂಟಾಗಿದೆ. ಅಷ್ಟಕ್ಕೂ ಇವಳು ಸೊಸೆ ಅಲ್ಲ ಅಂದಮೇಲೆ ಹೋಮ ನಿಲ್ಲೋಕೆ ಹೇಗೆ ಸಾಧ್ಯ? ಅರ್ಥ ಆಯಿತು. ಆವತ್ತು ನಾನು ದಶರಥ ರಾಮ ಅವ್ರಿಗೆ ನಿಜ ಹೇಳಿದ್ಮೇಲೆ ಅವರು ಕೋಮಾಗಿ ಹೋಗಿ ಈ ವಿಷಯನ ಯಾರಿಗೂ ಹೇಳಿಲ್ಲ. ತಕ್ಷಣ ಈ ವಿಷಯನ ಅವ್ರ ಮನೆಯವ್ರಿಗೆ ನಾನು ಹೇಳಬೇಕು. ಎಲ್ರೂ ಮತ್ತೆ ತುಂಬಾ ಸೈಲೆಂಟ್ ಆಗಿದ್ದೀರಾ? ಏನ್ ಮಾಡ್ಬೇಕು ಅಂತ ಬೇಗ ನಿರ್ಧಾರ ಮಾಡಿ. ಏನ್ ನಿರ್ಧಾರ ಮಾಡೋದು? ಇರೋ ಪರಿಸ್ಥಿತಿಲಿ ಯಾರು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ
ಮಧ್ಯದಲ್ಲಿ ನಿಂದೇನ್ ಗೋಳು? ಚೆನ್ನಾಗಿದೆ ರೀ. ಯಾವ್ದು ಜವಾಬ್ದಾರಿ ತಗೊಂಡಿಲ್ಲ ಅಂದ್ರೆ ಇವಳು ಕೊಬ್ಬು, ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ ಅಂತೀರಾ. ಜವಾಬ್ದಾರಿ ಅಂತಿದ್ರೆ ನಿನಗ್ಯಾಕೆ ಅಂತೀರಾ. ಅಷ್ಟಕ್ಕೂ ಇದ್ರಲ್ಲಿ ಯೋಚಿಸೋಂಥದ್ದು ಏನಿದೆ? 1, ಶ್ರೇಯಾ ಇಲ್ಲ ಅಂತ ಹೋಮನ ನಿಲ್ಲಿಸ್ಬೇಕು. 2, ಶ್ರೇಯಾ ಇಲ್ದೇನೆ ಮಾಡೋ ಅವಕಾಶ ಇದೆಯೇನೋ ನೋಡ್ಬೇಕು. ತನ್ನ ಹೆಂಡತಿ ಇಲ್ದೆ ಗಂಡ ಒಬ್ನೇ ಹೋಮ ಮಾಡಬಾರ್ದು ಅಂತ ಹೇಳಿದ್ಮೇಲೂ ಮತ್ತೆ ಬೇರೆ ಆಪ್ಷನ್ ಇದೆಯೋ ಇಲ್ವೋ ಅಂತ ಕೇಳ್ತಿರಲ್ಲ ಅದ್ಗೆ. ಹೆಂಡತಿ ಇಲ್ದೆ ಗಂಡ ಒಬ್ನೇ ಮಾಡಬಾರ್ದು ಅನ್ನೋದು ಪದ್ಧತಿ. ಅಷ್ಟಕ್ಕೂ ಈ ಗಂಡ ಹೆಂಡತಿ ಅಲ್ದೆ ಬೇರೆ ಯಾರಾದ್ರೂ ಮಾಡೋ ಅವಕಾಶ ಇದೆಯೇನೋ? ಅಂದ್ರೆ ಏನ್ ನಿನ್ ಉದ್ದೇಶ? ದೇವಾಂಶ್ ಇಲ್ದೆ ಬೇರೆಯವ್ರ ಕೈಲಿ ಹೋಮ ಮಾಡಿಸ್ಬೇಕು ಅಂತನಾ? ಅದೇ ಅತ್ತೆ, ಅದನ್ ಬಿಟ್ರೆ ಬೇರೆ ಆಪ್ಷನ್ ಇಲ್ವಲ್ಲ. ಅದು ಮಾತ್ರ ಸಾಧ್ಯ ಇಲ್ಲ. ಈ ಹೋಮ ನಡಿಬೇಕು, ಅದನ್ನ ದೇವಾಂಶೇ ಮಾಡ್ಬೇಕು. ನೀವ್ ಹೇಳಿದ್ದು ಹೇಗಿದೆ ಅಂತ ಗೊತ್ತಾ ಅತ್ತೆ? ದೋಸೆ ಹಿಟ್ ಖಾಲಿ ಆದ್ರೂ ದೋಸೆ ಮಾಡು ಅಂತಂದಂಗಿದೆ. ಹೋಗ್ಲಿ, ನೀವೇ ಮುಂಬೈಗೆ ಹೋಗಿ ಶ್ರೇಯಾನ ಕರ್ಕೊಂಬನ್ನಿ. ಮಾಡಕ್ಕಾದ್ರೆ ಮಾಡ್ಬೇಕು, ಇಲ್ಲ ಅಂದ್ರೆ ನಡೀತಾ ಇರೋದನ್ನ ನೋಡ್ಕೊಂಡು ಸುಮ್ನಿರ್ಬೇಕು. ಅದನ್ ಬಿಟ್ಟು ಸುಮ್ನೆ ಕೂತ್ಕೊಂಡು ಕತೆ ಹೇಳ್ತಿದ್ರೆ ಲಾಭ ಇರಲ್ಲ ಅತ್ತೆ. ಅದ್ಗೆ ಅಮ್ಮನ ಹತ್ರ ಮಾತಾಡ್ತಾ ಇದ್ದೀರಾ, ಸ್ವಲ್ಪ ಕಂಟ್ರೋಲಲ್ಲಿದ್ರೆ ಒಳ್ಳೇದು. ನಿನ್ ಹೆಂಡ್ತಿನೇ ನಿನ್ನಿಂದ ಕಂಟ್ರೋಲಲ್ಲಿ ಇಟ್ಕೊಳಕ್ಕಾಗಿಲ್ಲ. ನನ್ ಬಾಯಿನ ನೀನೇನ್ ಕಂಟ್ರೋಲ್ ಮಾಡ್ತೀಯ ಹೇಳು? ಊರ್ಮಿಳಾ, ಮನೆ ಸಮಸ್ಯೆನ ದಾಳವಾಗಿಟ್ಕೊಂಡು ಬಾಯಿಗೆ ಬಂದಾಗ ಮಾತಾಡಿದ್ರೆ ಚಿಕ್ಕ ಸೊಸೆ ಜೊತೆಯಲ್ಲಿ ದೊಡ್ಡ ಸೊಸೆ ಬಗ್ಗೆನೂ ಟಿವಿಲಿ ನ್ಯೂಸ್ ಖಂಡಿತ ಬರುತ್ತೆ. ಮನೆಯಿಂದ ಆಚೆ ಹಾಕಿದ್ರು ಅವಳನ್ನ ಅಂತ. ಪಾಪ ಅಕ್ಕ, ಭಾವನ್ ನೋಡು ಎಷ್ಟು ಅವಮಾನ ಅನುಭವಿಸ್ತಿದ್ದಾರೆ. ನನ್ನ ಕೈಲ ನೋಡಕ್ಕಾಗ್ತಿಲ್ಲ. ನಿಜ ಹೇಳ್ಬಿಡಕ್ಕ. ನಿಮ್ಮಪ್ಪನ ಮೇಲೆ ಆಣೆ ಮಾಡಿರೋದಕ್ಕೆ ನೀನ್ ನಿಜ ಹೇಳಲ್ಲ. ನಿನ್ ಮೇಲೆ ಆಣೆ ಇಟ್ಟಿರೋ ಇವನು ನಿಜ ಹೇಳಲ್ಲ. ಹೇಳ್ಬೇಕು ಅಂತ ಆಸೆ ಇದೆ ಮಾರುತಿ, ಆದ್ರೆ ಮಾತು ನನ್ನ ಕಟ್ ಹಾಕ್ತಿದೆ. ಏನಣ್ಣ ಅದಕ್ಕೆ ಹೊಡ್ಬಿಟ್ಟಿಯಲ್ಲ? ಅಂದ್ರೆ ಪಾಪ ಈ ಸಮಸ್ಯೆನ ಹೇಗ್ ಸಾಲ್ವ್ ಮಾಡ್ಬೇಕು ಅಂತ ನೋಡ್ತಿದ್ದಾರೆ. ಆಗೇನ ಗೊತ್ತಿಲ್ಲದೆ ಹೇಳಿರ್ಬೋದು, ಅಷ್ಟು ಮಾತ್ರ ಕೋಪ ಮಾಡ್ಕೊಂಡ್ರೆ ಹೇಗಣ್ಣ? ಅಲ್ಲ, ಯಾರೋ ಯಾಕತ್ಗೆ ದೇವಾಂಜ್ ಒಬ್ನೇ ಕೂತು ಹೋಮ ಮಾಡಕ್ ಆಗದೆ ಇರೋದ್ರಿಂದ ನೀವು ಮತ್ತೆ ಅಣ್ಣ ಒಟ್ಟಿಗೆ ಮಾಡಿ. ದೊಡ್ಡ ಮಗ ಮತ್ತೆ ಸೊಸೆ, ನಿಮ್ಮನ್ ಬಿಟ್ಟು ಇನ್ಯಾರಿಗ ಅರ್ಹತೆ ಇದೆ? ಅಷ್ಟೆಲ್ಲ ಇದ್ದಿದ್ರೆ ಈ ಮಾತು ಯಾಕೆ? ನಿಮ್ಮ ಅಣ್ಣ ಹೋಮ ಮಾಡೋ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಅವರೇ ರಾಜ್ಯಾಧಿಪತಿ ಆಗ್ತಿದ್ರಲ್ಲ. ಈ ಜಗಳನೇ ಆಗ್ತಿರ್ಲಿಲ್ಲ. ಹೌದು, ನೀನ್ ಯಾಕೆ ಮಾಡಬಾರ್ದು? ನಾನಾ?
ಹೌದು, ನೀನು ಈ ಮನೆಗೆ ವಾರಸ್ದಾರ ಅಲ್ವಾ? ಏನ್ ಮಾತಾಡ್ತಾ ಇದೀಯ ನೀನು? ಅವನು ಮಾಡೋದಂದ್ರೆ ಏನು? ಅದ್ರಲ್ಲಿ ತಪ್ಪೇನಿದೆ ಅಜ್ಜಿ? ಮದ್ವೆ ಆದವರು ಅಂದ್ರೆ ಹೆಂಡತಿ ಜೊತೆ ಕೂತ್ಕೊಂಡು ಹೋಮ ಮಾಡ್ಬೇಕು. ಅದೇ ಮದ್ವೆ ಆಗಿಲ್ಲ ಅಂದ್ರೆ ಬ್ರಹ್ಮಚಾರಿಯಾಗೆ ಮಾಡ್ಬೋದಲ್ಲ? ದೊಡ್ಡ ಸೊಸೆ ಏನು ಇವನ್ ಹೆಸರು ಹೇಳ್ತಿದ್ದಾಳೆ? ಯಾಕೋ ನೋಡ್ತಿದ್ರೆ ಇಬ್ರು ಸೇರಿ ಆಡ್ತಿರೋ ನಾಟಕ ಅಂತ ಅನ್ಸ್ತಿದೆ. ಅಣ್ಣನ ಪ್ರಾಣನೇ ತೆಗಿಯೋಕ್ ನೋಡಿದ ದುಷ್ಟ ಇವನು. ಇವನಿಂದ ಈ ಪವಿತ್ರವಾದ ಕಾರ್ಯಕ್ರಮ ನಡಿಬಾರ್ದು. ಅದು ಅಂದ್ರೆ ದೇವಾಂಶು ರಾಜ್ಯಾಧಿಪತಿ ಅಲ್ವಾ, ಅವನೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ ರೀತಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದಿದ್ಯಾ ಮಾವ? ರಾಜ್ಯಾಧಿಪತಿನೇ ಮಾಡ್ಬೇಕು ಅಂತ ಗುರುಗಳು ಹೇಳಲಿಲ್ಲ. ಮನೆ ವಾರಸ್ದಾರರು ಯಾರು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದ್ರು. ಅದೇ ಅಲ್ವಾ ಅತ್ತೆ? ಏನ್ ಹೇಳಲಿ, ಅವ್ರ ಆರೋಗ್ಯ ಸರಿಯಾಗಿದ್ದಿದ್ರೆ ಇದಕ್ಕೆ ಯಾವಾಗ್ಲೂ ಪರಿಹಾರ ಸಿಕ್ಕಿರೋದು. ಮಾವನವರು ಚೆನ್ನಾಗಿದ್ದಿದ್ರೆ ನೀವು ಮತ್ ಮಾವನವರು ಹೋಮ್ದಲ್ಲಿ ಕೂತ್ಕೋತಿದ್ರಲ್ಲ. ಒಂದ್ ವೇಳೆ ಮಾವನವ್ರೇನಾದ್ರೂ ಇದೇ ಪರಿಸ್ಥಿತಿಲಿದ್ದು ಅಟ್ಲೀಸ್ಟ್ ಅವ್ರು ಮಾತಾಡ್ತಾ ಇದ್ದಿದ್ರೆ ವಾಲಿ ಹೆಸರೇ ಹೇಳ್ತಿದ್ರು. ಯಾಕೆ ಅಂದ್ರೆ ದೇವಾಂಶ್ಗೂ ಮೊದಲು ವಾಲಿನ ರಾಜ್ಯಾಧಿಪತಿ ಮಾಡ್ಬೇಕು ಅಂತ ಮಾವ ಅಂದ್ಕೊಂಡು ಅರ್ಹತೆ ಇಲ್ಲ ಅಂತ ಯೋಚಿಸ್ತಿದ್ದೀರಾ ಏನು? ಕಾನೂನು ತಪ್ಪು ಮಾಡಿಲ್ಲ ಅಂತ ತೀರ್ಪು ಕೊಟ್ಟಿದೆ. ಅದರಿಂದ ನೀವು ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಅಕ್ಕ ನೋಡಕ್ಕ, ಯಾರ್ದು ಕೈ ಮಾಡಿಸ್ತಾರಂತೆ. ನೀನ್ ಒಂದು ಮಾತು ಹೇಳಿದ್ರೆ ನೀವಿಬ್ರೆ ಹೋಮ ಮಾಡ್ಬೋದಕ್ಕ. ಈ ಹೋಮ ನಡೆಯೋದು ಮುಖ್ಯ ಅಂತ ನಿಮ್ ಎಲ್ರಿಗೂ ಅನ್ಸಿದ್ರೆ ಇದೊಂದೇ ದಾರಿ. ವಾಲಿ ಕೈಯಲ್ಲಿ ಈ ಹೋಮ ಮಾಡಿಸಿ. ನಿಜ ಹೇಳ್ದೆ ಹೋಗಿದ್ದ ಕಾರಣಕ್ಕೆ ಎಷ್ಟು ಸಮಸ್ಯೆ, ಎಷ್ಟು ನೋವು. ಅಷ್ಟಕ್ಕೂ ಈ ಸಮಸ್ಯೆಗೆಲ್ಲ ಪರಿಹಾರ ಕೈಯಲ್ಲೇ ಇದ್ರೂ ಏನು ಮಾಡೋಕ್ಕಾಗ್ತಿಲ್ವಲ್ಲಪ್ಪ. ಆಂಟಿ ಆಂಟಿ ಶ್ರೇಯಾ ವಿಷಯದಲ್ಲಿ ನಿಮ್ಗೆ ಎಷ್ಟು ಬೇಜಾರಾಗಿದೆ ಅಂತ ನನ್ಗೆ ಅರ್ಥ ಆಗತ್ತೆ. ಆದರೆ ನೀವು ಶ್ರೇಯಾನೇ ಎಲ್ಲ ತಪ್ಪು ಮಾಡಿದಾಳೆ ಅಂತ ಅನ್ಕೋಬೇಡಿ. ವೈದೇಹಿನೂ ಕೂಡ ತಪ್ಪು ಮಾಡಿದಾಳೆ. ಏನ್ ಹೇಳ್ತಿದ್ಯಪ್ಪ? ಹೌದು ಆಂಟಿ, ಈ ವಿಷಯ ನಿಮ್ಗೆ ಹೇಳ್ಬೋದೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಆದರೆ ಎಲ್ಲರೂ ಶ್ರೇಯಾನ್ ಬೈತಾ ಇರೋದು ನೋಡಿ ನನಗೆ ನೋಡೋಕ್ಕಾಗದೆ ಹೇಳ್ತಾ ಇದ್ದೀನಿ. ನನಗೆ ವೈದೇಹಿ ಅಂದರೆ ತುಂಬಾ ಇಷ್ಟ ಆಂಟಿ. ಅವಳನ್ನ ಮದುವೆನೂ ಆಗೋಣ ಅನ್ಕೊಂಡೆ, ಆದರೆ ಇಲ್ಲಿ ನಡೆದಿದ್ದೇ ಬೇರೆ. ಏನಾಯ್ತಪ್ಪ? ವೈದೇಹಿ ಮತ್ತೆ ದೇವಾಂಶ್ ಅವರು ಪ್ರೀತಿಸ್ತಾ ಇದ್ದಾರೆ ಆಂಟಿ. ಏನ್ ಹೇಳ್ತಿದ್ಯಪ್ಪ? ವೈದೇಹಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅಂಥದ್ದೆಲ್ಲ ಏನೂ ಇಲ್ಲ. ಇಲ್ಲ ಆಂಟಿ, ಸುಮ್ಮನೆ ನಾನು ವೈದೇಹಿ ಮೇಲೆ ಗೊತ್ತಿಲ್ಲದೆ ಆರೋಪ ಮಾಡ್ತೀನ? ಇಬ್ರು ಒಟ್ಟಿಗೆ ಇರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಶ್ರೇಯಾನ ಮದುವೆ ಆಗಿ ವೈದೇಹಿನ ಪ್ರೀತಿಸೋದು ಅವ್ರದೇ ತಪ್ಪು ಅಲ್ಲ. ಶ್ರೇಯಾಗೆ ಅನ್ಯಾಯ ಮಾಡಬೇಕು ಅಂತ ವೈದೇಹಿಗೆ ಹೇಗನ್ನಿಸ್ತು? ಅನ್ಯಾಯ ಆಗಿರೋದು ವೈದೇಹಿ ಅಕ್ಕಂಗೆ, ಶ್ರೇಯಾ ಅಕ್ಕಂಗಲ್ಲ.